ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ನಗರದಲ್ಲಿ ಇದೇ ಫೆಬ್ರವರಿ 15ರಂದು ಮಹಾಕ್ರಾಂತಿಯ ಮಹಾ ಸಮ್ಮೇಳನ ಆಗುವುದು. ಅದೆಂಥ ಸಮ್ಮೇಳನ ಅಂತೀರಿ ನೀವು? ಈ ಸಮ್ಮೇಳನದಿಂದ ಏನು ಲಾಭ ಉತ್ತರ ಕರ್ನಾಟಕದವರಿಗೆ? ಈಗಾಗಲೇ ಹುಬ್ಬಳ್ಳಿಯಲ್ಲಿ 6-7 ತಿಂಗಳ ಹಿಂದೆ ನಡೆದಂಥ ಕಾರ್ಯಕ್ರಮ ಯಶಸ್ವಿ ಆಯಿತು. ಕೊಪ್ಪಳದಲ್ಲಿ ಲಕ್ಷಾಂತರ ಜನ ಸೇರಿ ಯಶಸ್ವಿ ಮಾಡಿದರು. ಬಸವ ಕಲ್ಯಾಣದಲ್ಲಿ ಯಶಸ್ವಿ ಮಾಡಿದರು. ಈಗ ಬಾಗಲಕೋಟೆ ನಗರದಲ್ಲಿ ಈ ಮಹಾ ಸಮ್ಮೇಳನ ನಡೆಯೋದು ಐತಿಹಾಸಿಕ ದಾಖಲೆ ಮುಖಾಂತರ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು ಈ ಬಾಗಲಕೋಟೆಯ ಸಮ್ಮೇಳನ. ಈ ಸಮ್ಮೇಳನದ ಮುಖ್ಯಾಂಶಗಳು ಏನು? ಈ ಸಮ್ಮೇಳನದ ಉದ್ದೇಶ ಏನು? ಈ ಸಮ್ಮೇಳನದಲ್ಲಿ ಯಾರು ಭಾಗವಹಿಸ್ತಾರ? ಈ 13 ಜಿಲ್ಲೆಯ ಮಹಾಜನತೆ ಬಾಗಲಕೋಟೆಯಲ್ಲಿ ಫೆಬ್ರವರಿ 15ರಂದು ಮಹಾಕ್ರಾಂತಿಯ ಸಮ್ಮೇಳನ, ಅದೇ ಸೂಫಿ ಸಂತರ ಶರಣರ ಸಮ್ಮೇಳನ. ಇದರ ನೇತೃತ್ವವನ್ನು ಕರ್ನಾಟಕ ರಾಜ್ಯದ ವಕಫ್ ಬೋರ್ಡ್ ಅಧ್ಯಕ್ಷರಾದಂಥ ಖಾಜಾ ಬಂದೇ ನವಾಜದ ಸಜ್ಜಾದೆ ಆದಂಥ ಸೈಯದ್ ಅಲಿ ಬಾಬಾ ಹುಸೇನಿ ಅವರು ನೇತೃತ್ವ ವಹಿಸ್ತಾರೆ. ಅವರ ಜೊತೆಗೆ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆ ಮತ್ತು ಜವಾಬ್ದಾರಿಯನ್ನು ಇದೇ ನೀಲಾಂಗಿ ಸೈಯದ್ ಹೈದರ್ ಪಾಷಾ ಅವರು ನೇತೃತ್ವ ವಹಿಸಿದ್ದು ಒಂದು ಬಹಳ ಸ್ವಾಗತಾರ್ಹ ವಿಷಯ. ಎಲ್ಲಿ ಅಲಿಬಾಬಾ ಕಾಲಿಡ್ತಾರೆ, ಎಲ್ಲಿ ಸೈಯದ್ ಹೈದರ್ ಪಾಷಾ ಕಾಲಿಡ್ತಾರೆ, ಅಲ್ಲಿ ತಂದ ಜನ ಅಲ್ಲ ಬಂದ ಜನ. ಇದನ್ನೊಂದು ಬಹಳ ಇಂಪಾರ್ಟೆಂಟ್ ಇವತ್ತು ಕೇಳಲೇಬೇಕು. ಅಲಿಬಾಬಾ ಅವರು ಎಲ್ಲಿ ಹೊರಗೆ ಬೀಳ್ತಾರೆ, ಅವರ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಕೋಟಿ ಕೋಟಿ ಅಭಿಮಾನಿಗಳು ತನ್ನಷ್ಟಕ್ಕೆ ತಾನೇ ಸ್ವಯಂ ಪ್ರೇರಿತವಾಗಿ ಬೆನ್ನು ಹತ್ತಿ ಅವರ ಆಶೀರ್ವಾದ ಪಡೆಯುವ ಸಲುವಾಗಿ 2 ಕಿಲೋಮೀಟರ್ ನಂಬರ್ ಹಚ್ಚಿರ್ತಾರೆ ರೀ. ಅಂಥ ವ್ಯಕ್ತಿ, ಅಂಥ ಶಕ್ತಿ. ಈ ಉತ್ತರ ಕರ್ನಾಟಕದ ಬಾಗಲಕೋಟೆಯ ಪುಣ್ಯವಂತ ಜನತೆ, ನಿಮಗೆ ಒಂದು ಸುವರ್ಣ ಅವಕಾಶ, ನಿಮಗೊಂದು ಅದ್ಭುತ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇದೇ ಅನ್ನ ಬಸವಣ್ಣರ ನಾಡಿನಲ್ಲಿ, ಸೂಫಿ ಸಂತರ ನಾಡಿನಲ್ಲಿ ಶರಣರು ಮತ್ತು ಸೂಫಿಗಳು ಒಂದೇ ವೇದಿಕೆ ಮೇಲೆ ನಿಂತು ಇವತ್ತು ನಿಮಗೆ ಹಿತನುಡಿಗಳನ್ನು ಹೇಳಕ್ಕೆ ಬರತ್ತಾರ. ಅಂದರೆ ಬಾಗಲಕೋಟೆಯ ಪುಣ್ಯವಂತ ಮಹಾಜನತೆ, ನೀವು ಏನು ಮಾಡಿದಿರೋ ಅದು ದೇವರೇ ಬಲ್ಲ. ಅಲಿಬಾಬಾ ಅವರು ಹೊರಗೆ ಬಿದ್ದರೆ ಇದೇ ಸೈಯದ್ ಹೈದರ್ ಪಾಷಾ ಅವರು ಈ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿ ಅನೇಕ ಗಣ್ಯಾತಿ ಗಣ್ಯರು ಬರಾಕತ್ತಾರ. ಮಹಾಮಂತ್ರಿಗಳು ಬರ್ತಾರ, ಎಲ್ಲ ಶಾಸಕರು ಬರ್ತಾರ, ಅನೇಕ ಮಹಾಸ್ವಾಮಿಗಳು ಬರ್ತಾರ. ಅದರಲ್ಲೂ ವಿಶೇಷವಾಗಿ ಈ ಹಿಂದೂ ಮುಸ್ಲಿಂ ಐಕ್ಯತೆ ಬಗ್ಗೆ ಐಕ್ಯತೆ ಸಾರುವಂಥ ಮಹಾಸ್ವಾಮಿಗಳ ಪ್ರವಚನ ಕೇಳಾಕ ಲಕ್ಷಾಂತರ ಜನ ಬರ್ತಾರ. ಆ ಮಹಾಸ್ವಾಮಿಗಳು ಅನ್ನ ಬಸವಣ್ಣರ ನಾಡಿನಲ್ಲಿ ಈ ಕಡೆ ಸೂಫಿ ಸಂತರು ಏನೋ ಸಾರಿದರು ಈ ಜಗತ್ತಿಗೆ. ಸೂಫಿಗಳು ಬಂದು ಶಾಂತತೆ ಮತ್ತು ಮುಗ್ಧತೆ, ಶಾಂತಿಯ ವಾತಾವರಣ. ಅನ್ನ ಬಸವಣ್ಣನವರು ಹೇಳಿದರು, ಇವನಾರವ ಇವನಾರವ ಇವನಮ್ಮವ ಇವನಮ್ಮವ, ಇದು ಎಲ್ಲ ಹೂದೋಟಗಳ ಶಾಂತಿಯ ತೋಟ ಅಂತ ಸಾರಿದಂಥ ಇದೇ ಕರ್ನಾಟಕದ ಮಹಾಜನತೆ ಶಾಂತಿಯುತವಾಗಿ ಫೆಬ್ರವರಿ 15ರಂದು ಇಡೀ ದೇಶ ನೋಡ್ತೈತಿ ಈ ಬಾಗಲಕೋಟೆಗೆ. ಕರ್ನಾಟಕ ರಾಜ್ಯದ ಇನ್ನು ಕೆಲವೇ ದಿನಗಳಲ್ಲಿ ಮಂತ್ರಿ ಸ್ಥಾನ ವಹಿಸಿಕೊಳ್ಳುವಂಥ ಅಜಾತ ಶತ್ರು, ಸೌಮ್ಯ ಸ್ವಭಾವದ, ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸುವಂಥ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಸಲೀಂ ಅಹ್ಮದ್ ಅವರ ನೇತೃತ್ವ ಇದಕ್ಕೆ ಬಹಳ ಮಹತ್ವಪೂರ್ಣವಾದದ್ದು. ಎಲ್ಲಿ ಸಲೀಂ ಅಹ್ಮದ್ ಹೊರಗೆ ಬೀಳ್ತಾರೆ, ಸಾವಿರಾರು ಜನ ಅವರ ಅಭಿಮಾನಿಗಳು ಬರ್ತಾರೆ. ಅವರ ಜೊತೆಗೆ ಅಲಿಬಾಬಾ ಅವರ ನೇತೃತ್ವ ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರ ಅನೇಕ ಮಠಾಧೀಶರು. ಅದರ ಜೊತೆಗೆ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಂಡಂಥ ಇದೇ ನೀಲಾಂಗಿ ಸೈಯದ್ ಹೈದರ್ ಪಾಷಾ ಅವರ ಕೊಡುಗೆ ಭಾಳ ಮಹತ್ವದ್ದು. ಯಾಕೆ ಬೇಕಾಗಿತ್ತು ರೀ ಹೈದರ್ ಪಾಷಾ ಅವರಿಗೆ? ಇಡೀ ಕರ್ನಾಟಕದ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಾಡಕತ್ತಾರ. ನಾವೆಲ್ಲರೂ ಹಿಂದೂ ಮುಸ್ಲಿಮ್ ಒಂದೇ ವೇದಿಕೆ ಮೇಲೆ ಬಂದು ಶಾಂತಿ ಮತ್ತು ಅಮನದ ಸಂದೇಶ ಸಾರೋಣ, ಎಲ್ಲರೂ ಒಂದಾಗಿ ಬಾಳೋಣ, ಎಷ್ಟು ವರ್ಷ ಬದುಕುವುದು ಐತಿ, ಈ ಜೀವನ ಇವತ್ತೇ ಕೊನೆ ಆಗಬಹುದು, ನಾಳೆ ಕೊನೆ ಆಗಬಹುದು ಅಂತಾರ ಇದೇ ನೀಲಾಂಗಿ ಸೈಯದ್ ಹೈದರ್ ಪಾಷಾ. ಸೈಯದ್ ಹೈದರ್ ಪಾಷಾ ಅವರಿಗೆ ಒಂದು ಶಕ್ತಿ ಐತ್ರಿ. ಸೈಯದ್ ಹೈದರ್ ಪಾಷಾ ಈಗಾಗಲೇ 4 ಸಮ್ಮೇಳನಗಳಲ್ಲಿ ಮಾಡಿದರು. 4 ಸಮ್ಮೇಳನಗಳಲ್ಲಿ ಲಕ್ಷಾಂತರ ಜನ ಸೇರಿದರು. ಯಾರೂ ಅಲ್ಲಿ ತಂದ ಜನ ಅಲ್ಲ, ಅಲ್ಲಿ ಬಂದ ಜನ. ಸ್ವಯಂ ಪ್ರೇರಿತವಾಗಿ ಲಕ್ಷಾಂತರ ಜನ ಸೇರ್ತಾರೆ. ಅಲ್ಲಿ ಯಾರಿಗೂ 500-1000 ರೂಪಾಯಿ ದುಡ್ಡು ಕೊಟ್ಟು ಕರೆಸುವುದಿಲ್ಲ.
ಸೂಫಿ ಸಂತರ ನಾಡಿನಲ್ಲಿ ಸ್ವಯಂ ಪ್ರೇರಿತವಾಗಿ ಈ ಹಾವೇರಿಯಿಂದ ಹಿಡಿದು ಈ ಬೀದರ್ವರೆಗೆ ಇದೇ ಸೈಯದ್ ಹೈದರ್ ಪಾಷಾ ಮತ್ತು ಅಲಿ ಬಾಬಾ ಅವರ ಕೂಗು ಮತ್ತು ಅವರ ಭಾಷಣ ಕೇಳಾಕ, ಅವರ ಪ್ರವಚನ ಕೇಳಾಕ ಲಕ್ಷಾಂತರ ಜನ ಅಣ್ಣ ತಮ್ಮಂದಿರು, ಸಹೋದರರು, ಹಿರಿಯರು, ವೃದ್ಧರು ತಂಡೋಪತಂಡವಾಗಿ ಬರ್ತಾರ. ಅದು ಫೆಬ್ರವರಿ ಸುವರ್ಣ ಅವಕಾಶದಲ್ಲಿ ಬರೆದಂಥ, ಸುವರ್ಣ ಅಕ್ಷರದಲ್ಲೇ ಬರೆದಂಥ ಇದೇ ಫೆಬ್ರವರಿ 15ರಂದು ಇದೇ ಬಾಗಲಕೋಟೆ ಹಬ್ಬದ ವಾತಾವರಣ. ಶಾಂತಿ ಮತ್ತು ನೆಮ್ಮದಿ ಎಲ್ಲಿ ಸಿಗುತ್ತೈತೆ ಅಂತ ಕೇಳಿದ್ರೆ, ಯಾವಾಗ ವೇದಿಕೆ ಮೇಲೆ ಸೂಫಿ ಸಂತರು ಶರಣರು ತಿರುಗಾಡ್ತಾರ, ಯಾವ ಊರಲ್ಲಿ ಯಾವುದೇ ಒಂದು ಆಪತ್ತು ಬಂದರೆ ಶರಣರು ಮತ್ತು ಸೂಫಿ ಸಂತರು ತಿರುಗಾಡಿದಾರೆ, ಆ ಆಪತ್ತುಗಳು, ಆ ವಿಪತ್ತುಗಳು, ಆ ಕಷ್ಟಗಳು, ಆ ಕಾರ್ಪಣ್ಯಗಳು ಎಲ್ಲವೂ ದೂರ ಹೋಗ್ತಾವ ಅಂತಾರ ಅಲಿ ಬಾಬಾ, ಸಜ್ಜಾದೆ, ಗುಲ್ಬರ್ಗಾ, ಖಾಜಾ ಬಂದೆ ನವಾಜ್. ದೇವರವರಿಗೆ ಸಾವಿರಾರು ಕೋಟಿ ಆಸ್ತಿ ಕೊಟ್ಟಾನ. ದೇವರು ಅವರಿಗೆ ಅನೇಕ ಸಂಘ ಸಂಸ್ಥೆಗಳನ್ನು ನಡೆಸುವಂಥ, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ನಡೆಸುವಂಥ ಶಕ್ತಿ ಕೊಟ್ಟಾನೆ. ವಿದೇಶದಲ್ಲಿ ಪಾರಂಗತರಾದಂಥ ಪದವಿ ಪಡೆದಂಥ ಇದೇ ಅಲಿಬಾಬಾ ಸಜ್ಜಾದೆ ಎಲ್ಲಿ ಕಾಲಿಡ್ತಾರ ಆ ಜಮೀನು ಪಾವನ ಆಗತೈತಿ. ಯಾವ ಸ್ಥಳದಲ್ಲಿ ಅವರ ಜೊತೆ ಸೈಯದ್ ಹೈದರ್ ಪಾಷಾ ಬರ್ತಾರ, ಎಲ್ಲರೂ ಹೃದಯದಿಂದ ಕೊಂಡಾಡ್ತಾರ. ಆ ಸೂಫಿ ಸಂತರ ಮಾತುಗಳನ್ನು ಕೇಳಲಿಕ್ಕೆ ನೀವೆಲ್ಲರೂ ಕೂಡ್ತೀರಿ. ಫೆಬ್ರವರಿ 15 ಮಹಾಕ್ರಾಂತಿಯ ದಿನ. ಶರಣರ ವೇದಿಕೆ ಮೇಲೆ ಇರ್ತಾರೆ, ಸೂಫಿ ಸಂತರು ಇರ್ತಾರೆ, ಮಹಾನ್ ಮಂತ್ರಿಗಳು ಇರ್ತಾರೆ, ಶಾಸಕರು ಇರ್ತಾರೆ, ಅಸಂಖ್ಯಾತ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಆಮಂತ್ರಣ ಕೊಟ್ಟು ಜನರನ್ನು ಆಕರ್ಷಣೆ ಮಾಡಕತ್ತಾರ. ಆ ಸಂತರ ಮಾತು ಮತ್ತು ಸೂಫಿಗಳ ಮಾತು ಕೇಳಲಿಕ್ಕೆ ಮರ್ಯಾಕೆ ಹೋಗಬೇಡ್ರಿ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ನೋಡಿರ್ಬೋದು ನೀವು, 7-8 ತಿಂಗಳ ಹಿಂದೆ ಲಕ್ಷ ಜನ ಸೇರಿದರು. ಲಕ್ಷ ಜನರಿಗೆ ಭೋಜನದ ವ್ಯವಸ್ಥೆ ಮಾಡಿದಂಥ ಎಂಥ ಭಕ್ತರು. ಕೊಪ್ಪಳದಲ್ಲಿ ಕ್ರಾಂತಿ ಆಯಿತು, ರಾಯಚೂರದಲ್ಲಿ ಕ್ರಾಂತಿ ಆಯಿತು, ಬಸವ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು. ಈಗ ಬಾಗಲಕೋಟೆಯಲ್ಲಿ ಕ್ರಾಂತಿ ಆಗತೈತಿ. ಇನ್ನು ಮುಂದೆ ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ ಒಂದು ಮಹಾ ಸಮ್ಮೇಳನ ಆಗತೈತಿ. ಇದಕ್ಕೆಲ್ಲ ನೇತೃತ್ವವನ್ನು ವಹಿಸಿದಂಥ 13 ಜಿಲ್ಲೆಯ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ, ಭಾವಿ ಮುಂದಿನ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಂಥ ಸಲೀಂ ಅಹ್ಮದ್ ಅಭಿಮಾನಿಗಳು ಮತ್ತು ಸಲೀಂ ಅಹ್ಮದರ ಕಾರ್ಯಕರ್ತರು ಹಗಲಿರಳು ದುಡಿಯಾಕತ್ತಾರ. ಈ ಸಂದೇಶ ಹೋಗಬೇಕು ಇವತ್ತು ರಾಹುಲ್ ಗಾಂಧಿ ಮತ್ತು ದೇಶಾದ್ಯಂತ ಮಹಾನ್ ವ್ಯಕ್ತಿಗಳಿಗೆ. ದೇಶದಲ್ಲಿ ಶಾಂತಿ ಏಕತೆಗಾಗಿ ಸಾರಿದರು ಶರಣರು. ದೇಶದ ಒಕ್ಕಟ್ಟತೆಗಾಗಿ, ತನ್ನ ಧರ್ಮ ರಕ್ಷಣೆಗಾಗಿ, ತನ್ನ ಪ್ರೀತಿ, ವಿಶ್ವಾಸ, ಸಹೋದರತ್ವ, ಮಿತ್ರತ್ವವನ್ನು ಸಾರಿ ಹೇಳಿದಂಥ ಇದೇ ಕರ್ನಾಟಕದ ಪುಣ್ಯಭೂಮಿಯ ನಾಡಿನಲ್ಲಿ ಅಲಿಬಾಬಾ ಮತ್ತು ಸೈಯದ್ ಹೈದರ್ ಪಾಷಾ ಕ್ರಾಂತಿ ಮಾಡಾಕತ್ತಾರ. ಅದನ್ನು ನೋಡಕ್ಕೆ ಹೋಗೋಣಲ್ರಿ ಎಲ್ಲರೂ. ಫೆಬ್ರವರಿ 15ರಂದು ಬರೆದಿಟ್ಕೋರಿ. ಬೆಳಿಗ್ಗೆ 11ರಿಂದ ಪ್ರಾರಂಭ ಆತಂದ್ರೆ ಸಾಯಂಕಾಲ 7ವರೆಗೆ ಲಕ್ಷೋಪಲಕ್ಷ ಜನ ಅವರಿಗೆ ಭೇಟಿಯಾಗಿ ಆಶೀರ್ವಾದ ತೆಗೆದುಕೊಳ್ಳುವ ಸಲುವಾಗಿ ಕಿಲೋಮೀಟರ್ ಗಂಟ್ಲೆ ನಂಬರ್ ಸರ. ನೀವು ಆಶೀರ್ವಾದ ತಗೋರಿ, ಪಾವನ ಆಗ್ತೀರಿ. ಹಂಗಾದ್ರೆ ಫೆಬ್ರವರಿ 15 ಎಲ್ಲರ ದಿಕ್ಕು, ಎಲ್ಲರ ಚಿತ್ತ ಬಾಗಲಕೋಟೆ ದತ್ತ. ಅದಕ್ಕಾಗಿ ಹೈದರ್ ಪಾಷಾ ಮತ್ತು ಸಲೀಂ ಅಹ್ಮದ್ ಅವರು ಏನು ಮಾತಾಡಿದಾರ ಆ ದೃಶ್ಯವನ್ನು ಹಾಕಲೇಬೇಕಲ್ರಿ. ಹಂಗೆ ಅದರ ವಿರುದ್ಧ ಏನಾದರೂ ಕೀಳರಮೆಯ ಪ್ರವೃತ್ತಿಯ ಕೆಲವು ಟೀಕೆ ಟಿಪ್ಪಣಿಗಳನ್ನು ಮಾಡಲಿಕ್ಕೆ ಜನ ಬಂದರು. ಆದರೆ ಅಲಿಬಾಬಾ ಅವರ ಶಾಪ ಭಾಳ ಕೆಟ್ಟ್ರಿ. ಯಾಕಂದರೆ ಅದು ಜೀವಂತ ಸಮಾಧಿ ಇರುವಂಥ ಗುಲ್ಬರ್ಗಾದ ಖಾಜಾ ಬಂದೆ ನವಾಜ್. ಅಲ್ಲಿ ಲಕ್ಷಾಂತರ ಹಿಂದೂ ಮುಸ್ಲಿಮರು ಭಕ್ತರದಾರ. ಎಷ್ಟೋ 100ಕ್ಕೆ 180% ಹಿಂದೂಗಳು ಸಹಿತ ಆ ದರ್ಶನ ಪಡಿತಾರ. ಈ ಕಾರ್ಯಕ್ರಮಗಳನ್ನು ನಡೆಸುವ ಉದ್ದೇಶ ಎಲ್ಲರಿಗೂ ಶಾಂತಿಯ ಸಂಕೇತ. ಇದರ ಬಗ್ಗೆ ಯಾರಾದರೂ ಟೀಕೆಗಳ ಮಾಡಿದರೆ, ಇದರ ಬಗ್ಗೆ ಯಾರಾದರೂ ವಿರೋಧ ಹೇಳಿಕೆಗಳನ್ನು ನೀಡಿದರೆ ಅವರು ಸರ್ವನಾಶ ಆಗತಾರ. ಇದು ಶಾಪ ಐತಿ. ಭಾಳ ತಿಳಿದು ಮಾತಾಡ್ರಿ, ನಾಲಿಗೆಗಳು ಉದುರು ಬೀಳ್ತಾವೆ. ಈ ಸಮ್ಮೇಳನ ಯಶಸ್ವಿಯಾಗಿದ್ದು ನೋಡಿ ಕೆಲವರಿಗೆ ಹೊಟ್ಟೆ ಉರಿಯಾಗ್ತೈತಿ. ಆದರೆ ಅಲಿಬಾಬಾ ಕರ್ನಾಟಕ ರಾಜ್ಯದ ವಕಫ್ ಬೋರ್ಡದ ಅಧ್ಯಕ್ಷ, ಅವರಿಗೆ ದೇವರ ಶಕ್ತಿ ಕೊಟ್ಟಾನ, ಒಂದು ಯುಕ್ತಿ ಕೊಟ್ಟಾನ, ಒಂದು ಭಕ್ತಿ ಕೊಟ್ಟಾನ. ಲಕ್ಷಾಂತರ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾದಂಥ ಇದೇ ಅಲಿಬಾಬಾ ಅವರ ಶಕ್ತಿ, ಅಲಿಬಾಬಾ ಅವರ ಜೊತೆಗೆ ಹೈದರ್ ಪಾಷಾ ಅವರ ಯುಕ್ತಿ, ಸಲೀಂ ಅಹ್ಮದ್ ಸಾಹೇಬರ ಭಕ್ತಿ ನೋಡಾಕ ಬಾಗಲಕೋಟೆಗೆ ಹೋಗೋಣ ಬರ್ರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.
گر بہو نہ رسیدی تمام بلحبیز محترم المقام علی جناب ڈاکٹر مقبول باغبان صاحب محمد نے کرناٹکا اسٹیٹ وقف بورڈ کا چیئرمین منتخب کیا اور ان کے ممبرشپ کے الیکشن میں ابھی جس کا میں نے نام لیا مرحوم صغیر احمد صاحب کا بوانگ دہل یہ اعلان تھا کہ اس وقت اوقاف میں امن اور شانتی اور بھائی چارے کی اگر ملک کو آگے بڑھنا ہے تو امن چاہیے، اگر ترقی چاہیے تو بھائی چارہ چاہیے۔ اس سلسلے میں اس میں کوئی راجنیتک کچھ منصوبہ نہیں ہے یا کوئی کچھ بجے بننے کے لیے آگے اس طرح کام کر رہا ہوں، کیونکہ 40-50 سال ہوئے ہیں۔ میں 3 پرائم منسٹر کے ساتھ کام کیا ہے، میں نے راجیو جی کے ساتھ میں کام کیا، پی وی نرسمہا راؤ جو کانگریس پریزیڈنٹ پرائم منسٹر تھے ان کے ساتھ بھی کام کیا، منموہن سنگھ جی پرائم منسٹر کے ساتھ بھی کام کیا، ہم کافی کچھ دیکھا۔ لیکن اس سمے جو اس وقت میں جو ہم چاہتے ہیں کہ میسج جائے سب بھائی چارے کے لیے، اور کچھ لوگ ایسا چاہتے ہیں کہ ہمیں ڈویژن ہو، ہمیں ڈیوائڈ ہو، لیکن اس پروگرام کے مادھیم سے پورا کرناٹکا بھی اس پروگرام میں چرچا کریں گے۔ تو اس طرح پروگرام کے لیے ہم لوگ تھوڑی سی کریں، پروگرام سب مل کر کرنا ہے، اس میں کوئی پولیٹیکل تھنکنگ یا کوئی کسی کو اوپر کرنا، کسی کو نیچے کرنے کی بات کچھ نہیں۔ تو دونوں پروگرام جو ہے بزرگ کے منظور صاحب اور ہمارے علی بابا جو حسینی صاحب جو پہلی بار آ رہے ہیں اس سلسلے میں اس پروگرام کو ہم لوگ کر رہے ہیں۔ میں آپ کو بس اپیل کرنا چاہتا ہوں سب مل کے اس پروگرام کو کامیاب کرنے کے، حالانکہ 31 تاریخ کو ہم کرنے کا پروگرام تھا، لیکن اسمبلی سیشن چل رہا ہے، تو 22 سے 31 تک اسمبلی سیشن ہوگا، اس لیے آگے کا ڈیٹ ہم سب مل کے ہم لوگوں سے چرچا کرنے کریں گے۔ ہو سکتا ہے 6 تاریخ کو اس کے بارے میں ہم ڈسکس کریں گے جو فرائیڈے، تو اس سلسلے میں ہم لوگ ڈسکس کر کے ٹرائی کریں گے، لیکن جو پروگرام کے لیے آپ لوگوں کی جو طاقت ہم نے بنائیں گے اور اتحاد بنائیں گے، ایک میسج دیں گے کہ اس طرح کے پروگرام جو ہے باگل کوٹ کے لوگ جس طرح کا پروگرام کرنا چاہیے، پروگرام کے لیے اب سب میرے ساتھ میں کام کریں گے۔ میری ساتھ کچھ باتیں کہی ہیں اس پہ ہم بالکل دھیان رکھیں گے کہ انہوں نے کافی کچھ لڑائی لڑی ہے، انہوں نے کافی کیا ہے، اور ہمارے جو ان کا جو تھنکنگ ہے کالج کے بارے میں اس کے بارے میں ہم چرچا کریں گے اور باقی لوگوں کو کریں گے کہ کس طرح کام کیے۔ اور دوسرا جو ہمارے ساتھیاں لکھے ہیں کہ ڈسٹرکٹ کو بھی ہو، باگل کوٹ ڈسٹرکٹ میں مائنورٹی کو ایک اچھا پولیٹیکل طاقت دیجیے، اس کے بارے میں آنے والے دنوں میں ہم چیف منسٹر سے ڈپٹی چیف منسٹر پارٹی کا ایک ڈسکس کر کے یہ میں کہنا چاہوں گا انشاءاللہ آپ کی جو آواز ہے اس کو دلی تک پہنچاؤں گا، سب مل کے لڑائی لڑیں گے، اور جو مسلمانوں کو ہم لوگ جو ہمارا حق ہو جائے وہ حق ہم مانگ رہے ہیں، کسی سے بھیک نہیں مانگ رہے ہیں۔ آپ جہاں بات کرنا ہے وہاں بات کریں گے، جہاں بولنا ہے ہم بولیں گے، جہاں میسج دینا ہے اس کو بھی کریں گے، اور آنے والے جو فنکشن ہے اس کے لیے ہم لوگوں کو مل جل کے کام کرنا ہے۔ اس کے بعد سیاسی بات نہیں کروں گا اس کے، کیونکہ جب پولیٹیکل میٹنگ کے لیے آؤں گا تب بات کروں، کیونکہ ہمارے آنے والے بائی الیکشن بھی آنے والا ہے، اس کے بارے میں ہم بعد میں بات کریں گے۔ یہاں آنے کا مقصد ہے کہ اس پروگرام کے لیے اور میں آپ لوگوں سے رائے مشورہ لے کے آئے، میں آپ لوگوں سے میری بات ختم کرتا ہوں۔ السلام علیکم۔ مقصد رہا، اور خاص طور یہاں جو ہم آئے تھے آج آپ لوگوں سے ملنے، اس طرح آپ لوگوں نے ہمیں حوصلہ دیا، آج امن شانتی بھائی چارے کے لیے ہم لوگ کام کر رہے ہیں، آپ لوگ کام کر رہے ہیں۔ راہل گاندھی جی نے بھارت جوڑو کے سمے ایک سلوگن دیا تھا، نفرت چھوڑو محبت کرو، محبت کی دکان کھولو، ملک پہ امن شانتی لے کے آنے کے لیے۔ آپ جانتے ہیں جس طرح تناؤ ہے اس ملک میں، جس طرح جو حکومت سینٹر میں ہے وہ کس طرح برتاؤ کر رہی ہے، کس طرح ہمیں سر پہ کفن باندھ کے اس ملک کی حفاظت کریں، شہیدوں کے کتاب پہ لگیں گے ہر بد رسویلے وطن کے مرنے والا یہی باقی، یہ ہمارا ملک ہے، اپنے خون سے ہم نے اس ملک کو سینچا، لیکن آج بھی ہمیں اس طرح کا پروگرام کرنا بہت ضروری ہے۔
हमारा पहला प्रोग्राम हुआ हुबली में। वहां हमने हुजूर के नाम पे 1500 साल प्रोग्राम में उसको सूफी संत वर्ल्ड पीस डे हमने मनाया। सारे फिरका बस्तानते परेशान थे कि क्या प्रोग्राम है, जो चाहते हैं कि है मुसलमानों और हिंदुओं को डिवाइड करे कुछ ताकते, वो परेशान थे। लेकिन जो सेकुलर हिंदूज थे वो बहुत खुश थे। उन्होंने कहा ऐसे पहले प्रोग्राम में जो है सूफियों ने तो कहा, उलमा तो बात किया, लेकिन संतों ने इस तरह बात किए हुजूर के बारे में, इस्लाम के बारे में संतों ने भी किया। उन्होंने कहा कि इस्लाम क्या कहता है, संतों ने कहा, स्वामी जी ने कहा इस्लाम क्या कहता है, हुजूर क्या संदेश क्या रहा, ये बात स्वामी जी ने ही कहा। दूसरा प्रोग्राम हुआ हमारा भोपाल में, बहुत बड़ा प्रोग्राम रहा। सारे मिनिस्टर्स आए, दिल्ली से जनता आए, उलमा आए, हैदर साहब का जो मेजर रोल रहा, हैदर साहब। और तीसरा प्रोग्राम बसवा कल्याण में हमने किया। सारे लोगों ने कहा बीदर में करो, कोई और तालुक में करो, हमने डिसाइड किया भाई हैदर साहब जो हमारे बर्दारी के कासिम साहब जो MP है और काउंसिल में जनरल सेक्रेटरी है, हम डिस्कस करके जो है हम डिसाइड किया कि बसवा करेंगे। क्यों? इसलिए बसवाड़ा का जो है अनुभव मतलब है, हम वहां संदेश देना चाहते हैं हम एक ही, उनको एक मैसेज देना चाहते हैं कि हम भी बड़े प्रोग्राम कर सकते हैं। वहां के लोगों ने दिखा दिया, करीब 25-30 हजार लोग आए।